ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನಿವತ್ತು ಮೆಂತ್ಯ ಮತ್ತು ಅಗಸೆ ಬೀಜದಿಂದ ಯಾವ ಥರ ಫೇಸ್ ಪ್ಯಾಕ್ ಮತ್ತು ವೆಲ್ಕಮ್ ಬ್ಯಾಕ್ ಟು ಹೇರ್ ಪ್ಯಾಕು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಮೊಸರು, ಅಲೋವೆರಾ ಜೆಲ್ ಕೂಡ ನಾನು ಯೂಸ್ ಮಾಡಿದ್ದೀನಿ. ಫಸ್ಟು ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಏರ್ ನೋಡಿ ತುಂಬ ಫ್ರೀಸಿಯಾಗಿದೆ. ಈ ಏರ್ ಪ್ಯಾಕ್ ಹಾಕೋದ್ರಿಂದ ನಿಮಗೇನು ಉಪಯೋಗ ಅಂತ ಅಂದರೆ, ನಿಮ್ಮ ಏರೇನೋ ಫ್ರೀಸಿ ಆಗಿದ್ರೆ ಮತ್ತು ಒಣಗಿದ ಥರ ಇದ್ದರೆ, ಸ್ಟ್ರೈಟ್ ಅಂದರೆ ತುಂಬ ಸಿಕ್ಕಾಗಿರುತ್ತಲ್ಲ ಆ ಥರ, ಮತ್ತು ನಿಮಗೆ ಕವಲ್ ಹೊಡೆದಿರೋದು ಅಂದರೆ ಸ್ಪ್ಲಿಟೆನ್ಸ್ ಇದ್ದರೆ ಅದನ್ನೆಲ್ಲ ಕಡಿಮೆ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ನೀವು ಯಾವುದೇ ಆಗಲಿ ಏರ್ ಪ್ಯಾಕು ಮನೇಲಿ ಟ್ರೈ ಮಾಡ್ತಿದ್ದೀರ, ಅಥವಾ ನೀವು ಕೆರಾಟಿನ್ ಟ್ರೀಟ್ಮೆಂಟು ಅಥವಾ ಬೊಟಾಕ್ಸ್ ಏನಾದರೂ ಮಾಡಿಸ್ತಿದ್ದೀರ ಅಂತಂದರೆ, ಅದರಲ್ಲಿ ಲೈಕ್ ಕೆಮಿಕಲ್ ಎಲ್ಲ ಯೂಸ್ ಮಾಡಿರ್ತಾರೆ. ಅದು ಲೈಕ್ 6 ಮಂತು, ಮ್ಯಾಕ್ಸಿಮಮ್ 6 ಮಂತ್ 1 ಇಯರ್ವರೆಗೂ ಚೆನ್ನಾಗಿರುತ್ತೆ. ಅದಾದಮೇಲೆ ಮತ್ತೆ ಲೈಕ್ ಬ್ಯಾಕ್ ಟು ಮುಂಚೆ ಏನಿತ್ತೋ ಅದೇ ಏರ್ ಇದಕ್ಕೆ ಬರುತ್ತೆ. ನೀವು ಲೈಕ್ ಶಾಂಪೂಸ್ ಎಲ್ಲ ಯೂಸ್ ಮಾಡ್ತಾಯಿದ್ರು, ಕಂಡೀಷನರ್ ಎಲ್ಲ ಯೂಸ್ ಮಾಡ್ತಿದ್ರೆ ಓಕೆ. ಬಟ್ ಕೆಲವರು ಕಂಡೀಷನರ್ಸ್ ಎಲ್ಲ ಯೂಸ್ ಮಾಡೋದಿಲ್ಲ. ನಾನು ಕೂಡ ಒಂದ್ಸಲ ತಗೊಂಡ್ರೆ ಒಂದ್ಸಲ ಯೂಸ್ ಮಾಡ್ತೀನಿ, ಆಮೇಲಿಂದ ಯೂಸ್ ಮಾಡೋದಿಲ್ಲ. ಸೊ ಕಂಡೀಷನರ್ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಬಟ್ ನೀವು ಕಂಡೀಷನರ್ ಯೂಸ್ ಮಾಡಲಿಲ್ಲ ಅಂತಂದರೆ ಈ ಥರ ಏರ್ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ಲೈಕ್ ಎಗ್ಗು ಕೂಡ ತುಂಬ ಒಳ್ಳೆಯದು. ಎಗ್ ಆಗಿರ್ಬೋದು, ದಾಸವಾಳ ಆಗಿರ್ಬೋದು, ಮೆಂತ್ಯ, ಫ್ಲ್ಯಾಕ್ಸ್ ಸೀಡ್ಸ್, ಅಲೋವೆರಾ ಜೆಲ್ಲು ಇಂದ ಏರ್ ಪ್ಯಾಕ್ ಮಾಡ್ಕೊಳ್ತಾ ಇದ್ದರೆ, ಯಾವುದೇ ಇದರಿಂದ ಆಗಿರ್ಬೋದು ನೀವು ಏರ್ ಪ್ಯಾಕ್ ಮಾಡ್ಕೊಳ್ತಿದ್ದೀರಾ ಅಂತ ಅಂದರೆ, ಮತ್ತು ಇದು ಗುವಾ ಅಂದರೆ ಸೀಬೆಹಣ್ಣಿಂದು ಕೂಡ ಅದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ. ನೀವು ಸ್ಕಿನ್ನಿಗೆ ಯೂಸ್ ಮಾಡೋದ್ರಿಂದನೂ ಕೂಡ ನಿಮಗೆ ಕೊಲಾಜಿನ್ ಜಾಸ್ತಿ ಮಾಡುತ್ತೆ. ಮತ್ತು ಏರ್ ಗ್ರೋದಿಗೂ ತುಂಬ ಲೈಕ್ ಕುದಿಸಿ ಒಂದು ಸ್ವಲ್ಪ ನೀರು ಯಾರಿಗಾದ್ರೂ ಸಿಗೋ ಥರ ಇದ್ದರೆ ಆ ಎಲೆ ಕುದಿಸಿ ಕೂಡ ನೀವು ವೀಕ್ಲಿ ಒಂದ್ಸಲ ಸ್ನಾನ ಮಾಡಿ. ಬಟ್ ಯಾವುದೇ ಏರ್ ಪ್ಯಾಕ್ ಹಾಕ್ಕೊಳ್ಳಿ, ನೀವು ಒಂದ್ಸಲ ಏರ್ ಪ್ಯಾಕ್ ಆದಮೇಲೆ ನೀವು ಎಣ್ಣೆ ಹಚ್ಕೊಂಡು ಮತ್ತೆ ಸ್ನಾನ ಮಾಡಿದಾಗ ಅದು ಲೈಕ್ ಶೈನಿನೆಸ್ಸು ಮತ್ತು ಸ್ಮೂತ್ನೆಸ್ ಕಾಣಿಸುತ್ತೆ. ಬಟ್ ಏರ್ ಪ್ಯಾಕ್ ಹಾಕಿ ನೀವು ಏರ್ ವಾಶ್ ಮಾಡ್ತೀರಲ್ಲ, ಆವಾಗಲೇ ನಿಮಗೆ ರಿಸಲ್ಟ್ ಸಿಗೋದಿಲ್ಲ. ಫಸ್ಟು ಏರ್ ಪ್ಯಾಕ್ ಹಾಕಿ ನೀಟಾಗೆಲ್ಲ ವಾಶ್ ಮಾಡಿದ್ದಾದಮೇಲೆ ಒಂದು ದಿವಸ ಬಿಟ್ಟು ಅಥವಾ ಫುಲ್ಲ ಡ್ರೈ ಆದಮೇಲೆ ಎಣ್ಣೆ ಹಾಕ್ಕೊಂಡು ನೆಕ್ಸ್ಟ್ ಡೇ ನೀವು ಮತ್ತೆ ಏರ್ ವಾಶ್ ಮಾಡೋದ್ರಿಂದ, ಬಟ್ ಒನ್ ಡೇ ಗ್ಯಾಪ್ ಕೊಡಿ. ಆವಾಗ ನಿಮ್ಮ ಯಾವುದೇ ಏರ್ ಪ್ಯಾಕ್ ಹಾಕ್ಕೊಂಡ್ಲಿ ಅಥವಾ ಏರ್ ಕಲರಿಂಗ್ ಮಾಡ್ತಿದ್ದೀರಾ ಅಂತಂದರೆ, ಮೆಹಂದಿ ಯೂಸ್ ಮಾಡ್ತಿದ್ದೀರಾ ಅಂತಂದರೆ, ಆವಾಗ ನಿಮಗೊಂದು ಸ್ಕಿನ್ಗಾಗಲಿ ಅಥವಾ ಸ್ಕಿನ್ನು ಅಷ್ಟೇ ಒಂದು 2 to 3 ಡೇಸ್ ಆದಮೇಲೆ ನಿಮಗೆ ಗ್ಲೋಯಿಂಗ್ ಕೊಡೋದು. 2 ಡೇಸ್ ಆದಮೇಲೆ, ಅದಾದಮೇಲೆ ಲೈಕ್ ನೀವು ಹೋಮ್ ಮೇಡ್ ಆಯಿಲು ಡಬಲ್ ಕ್ಲೆನ್ಸಿಂಗ್ ಮಾಡಿ, ಆವಾಗ ಇನ್ನೂ ಚೆನ್ನಾಗಿ ಗ್ಲೋ ಕೊಡುತ್ತೆ. ಏರ್ ಅಂತೂ ನಿಮಗೆ ಯಾವ್ದಾದ್ರು ಫಂಕ್ಷನ್ಸ್ ಇತ್ತು ಅಂತಂದರೆ ಒಂದು 3-4 ಡೇಸ್ ಮುಂಚೆನೇ ಇದೆಲ್ಲ ಮಾಡಿಕೊಂಡು ನೀವು ಆಯಿಲ್ ಹಚ್ಚಿದಾದ್ಮೇಲೆ ಒಂದು ಟವಲ್ ತೊಗೊಂಡು ಅದನ್ನು ಬಿಸಿನೀರಲ್ಲಿ ಡಿಪ್ ಮಾಡಿ ನೀಟಾಗಿ ಹಿಂಡ್ಬಿಟ್ಟು ಅದನ್ನು ಲೈಕ್ ಈ ಥರ ಏರ್ ಸುತ್ತ ಜಾಸ್ತಿ ಬಿಸಿ ಅಲ್ಲ, ಸ್ವಲ್ಪ ಬಿಸಿ ಇರೋದನ್ನ ಕಟ್ಟಿಕೊಂಡು ಆಮೇಲಿಂದ ಸ್ನಾನ ಮಾಡೋದ್ರಿಂದ ನಿಮಗೆ ನಿದ್ದೆನೂ ಚೆನ್ನಾಗಿ ಬರುತ್ತೆ. ಮತ್ತು ಈ ಏರ್ ಫಾಲ್ ಎಲ್ಲ ತುಂಬ ಕಡಿಮೆ ಆಗುತ್ತೆ. ಯಾಕಂತಂದರೆ ಆಯಿಲ್ ಹಚ್ಚಿರ್ತೀರಲ್ಲ, ಆವಾಗ ನೀವು ಬಿಸಿದು ಟವಲ್ ಕಟ್ಟೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ನಿಮ್ಮ ಬುಡ್ದಲ್ಲಿರುತ್ತಲ್ಲ ಏರಿಗೆ ತುಂಬ ಚೆನ್ನಾಗಾಗುತ್ತೆ. ಮತ್ತು ಏರ್ ಗ್ರೋತ್ ಆಗೋದಕ್ಕೆ ತುಂಬ ಸಹಾಯ ಆಗುತ್ತೆ. ಮತ್ತು ಡ್ಯಾಂಡ್ರಫ್ ಅದೆಲ್ಲ ಇದ್ರೂ ಕೂಡ ಲೈಕ್ ಸ್ಕಿನ್ ಇದೆಲ್ಲ ಇದ್ದರೆ ಅದೆಲ್ಲ ಕೂಡ ಹೋಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನಾನು ಆವಾಗ ಮಾಡ್ತಾಯಿದ್ದೆ, ಇವಾಗ ಮಾಡಬೇಕು. ಇಲ್ಲ ಅಂತಂದರೆ ಇದು ಸಿಗುತ್ತೆ ಅಮೆಝಾನು, ಮತ್ತು ನನಗೆ ಮೀಶೋದಲ್ಲಿ ನಂಬಿಕೆ ಇಲ್ಲ. ಯಾಕಂತಂದರೆ ನಾವು ಎಲೆಕ್ಟ್ರಿಕಲ್ ಇದನ್ನು ಯೂಸ್ ಮಾಡ್ತಿದ್ದೀವಿ ಅಂತಂದರೆ ಒಂದು ಸ್ವಲ್ಪ ಕ್ವಾಲಿಟಿದೇ ತೊಗೋಬೇಕು. ಇಲ್ಲ ಅಂತಂದರೆ ಯಾವುದಾದ್ರು ತೊಗೊಂಡು ನಾವು ಏರ್ ಪ್ಯಾಕ್ ಹಾಕ್ಕೊಂಡು ಅದನ್ನು ಹೀಟ್ ಮಾಡ್ತೀವಿ ಅಂತಂದರೆ ಸ್ವಲ್ಪ ತುಂಬ ಹುಷಾರಾಗಿರಬೇಕು. ಎಲೆಕ್ಟ್ರಿಕಲ್ ಪ್ರಾಡಕ್ಟ್ಸ್ ಅದೇ ನಮ್ಮ ಡೈರೆಕ್ಟಾಗಿ ಹಾಕ್ಕೊಂಡು ನಾವು ಯೂಸ್ ಮಾಡ್ತಿದ್ದೀವಿ ಅಂತಂದರೆ ಸ್ವಲ್ಪ ಅದಕ್ಕೋಸ್ಕರ ಒಂದೊಳ್ಳೆ ಕ್ವಾಲಿಟಿ ತೊಗೊಂಡ್ರೆ ಅದು ಕೂಡ ಮಾಡ್ಕೊಬೋದು. ಅದೆಲ್ಲ ಬೇಡ ಅಂತಂದರೆ ಈ ಥರ ನೀವು ಬಿಸಿನೀರು ಕಾಸಿರ್ತೀವಲ್ಲ ಅದ್ರಲ್ಲಿ ಡಿಪ್ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರು ತೆಗೆದಿಟ್ಬಿಟ್ಟು, ಇಲ್ಲ ಅಂತಂದರೆ ಒಂದು 2-3 ಚಂಬು ಒಂದು ಕಾಟನ್ ಟವಲಲ್ಲಿ ಡಿಪ್ ಮಾಡಿಬಿಟ್ಟು ಅದು ನೀಟಾಗಿ ಹಿಂಡ್ಬಿಟ್ಟು ಆಮೇಲಿಂದ ನೀವು ಕಟ್ಕೊಬಿಟ್ಟು ಆಮೇಲೆ ಸ್ನಾನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ.
ಆ್ಯಕ್ಚುಲಿ ಇದು ಏರ್ ಪ್ಯಾಕು ನಾನು ಮಾತಾಡ್ತಾ ಇದ್ದೀನಿ, ಬಟ್ ಅಷ್ಟೊಂದು ಕ್ಲಿಯರ್ ಇರಲ್ಲ ಅಂತ ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಈ ಏರ್ ಪ್ಯಾಕು ಏನಂತ ಅಂತಂದರೆ ಇನ್ನೂ ಸ್ವಲ್ಪ ನುಣುಪಾಗಿರಬೇಕು. ನಮ್ಮದು ಓಲ್ಡ್ ಮಿಕ್ಸಿ ಯೂಸ್ ಮಾಡ್ತಿದ್ದೆ, ಈಗ ಹೊಸ ಮಿಕ್ಸಿ ತೊಗೊಂಡಿದ್ವಿ, ಅದನ್ನು ಜೂನಲ್ಲೇ ಯೂಸ್ ಮಾಡ್ತಿರಲಿಲ್ಲ. ಸೊ ಇವಾಗ ಅದನ್ನು ಮೆಂತ್ಯನ ಏನು ಮಾಡಿದೆ, ನೈಟೇ ನೆನಕ್ಬಿಟ್ಟು ನಾನು ಫ್ಲ್ಯಾಕ್ಸಿಡ್ಸ್ ಕುದಿಸ್ಲಿಲ್ಲ. ಯಾಕಂತಂದರೆ ಇದು ಕೂಡ ಅಂಟಿರುತ್ತೆ, ಅದು ಕೂಡ ಜೆಲ್ಲಿರುತ್ತೆ, ತುಂಬ ಅಂಟಂಟಾಗಿ ಬೇಡ ಅಂತೇಳಿ ಅದನ್ನು ಪೌಡ್ರ್ ಮಾಡಿಕೊಂಡೆ. ಫ್ಲ್ಯಾಕ್ಸ್ ಸೀಡ್ಸ್ದ ಪೌಡ್ರ್ ಮಾಡಿಕೊಂಡು ಅದಕ್ಕೆ 70:25 ಯೂಸ್ ಮಾಡಿಕೊಂಡೆ. ಈಗ ಮೆಂತ್ಯನ 5 ಸ್ಪೂನ್ ಹಾಕ್ಕೊಂಡೆ, ಇದನ್ನು 2 ಸ್ಪೂನ್ ಆ ಥರ ಹಾಕ್ಕೊಳ್ತಿದ್ದೆ. ಅಂದರೆ 4:3 ಯೂಸ್ ಮಾಡಿದೆ, ನಿಮಗೆ ಇದು ಗೊತ್ತಾಗಲಿ ಅಂತ. ನೀವು 3 ಚಮಚ ಇದು ಹಾಕ್ಕೊಂಡ್ರೆ 2 ಚಮಚ ಫ್ಲ್ಯಾಕ್ಸ್ ಸೀಡ್ಸ್ ಹಾಕ್ಕೊಳ್ಳಿ, ಮತ್ತು ಸ್ವಲ್ಪ ಅಲೋವೆರಾ ಜೆಲ್ ಅರ್ಧ ಚಮಚದಷ್ಟು ಹಾಕ್ಕೊಂಡು ನೀವು ಯೂಸ್ ಮಾಡ್ಬೋದು. ಬಟ್ ಇದು ಎಷ್ಟು ಗೊತ್ತಾ, ನೀರೆಲ್ಲ ಜಾಸ್ತಿ ಯೂಸ್ ಮಾಡಿದ್ರೂ ಕೂಡ ಅದು ಬೇಗ ಹೋಗೋದಿಲ್ಲ. ನಾನು ಜಾಸ್ತಿ ಹೊತ್ತು ಬಿಟ್ಟಿಲ್ಲ, ಒಂದು 20 ಮ್ಯಾಕ್ಸಿಮಮ್ ಅಂದರೆ ಒಂದು 20 ಮಿನಿಟ್ಸ್ ಬಿಟ್ಟಿದ್ದೆ ಅಷ್ಟೇ. ಅದು ಫುಲ್ಲು ಡ್ರೈ ಆಗೋವರೆಗೂ ಬಿಟ್ಟರೆ ಅದು ಏನಾಗುತ್ತೆ ಅಂತಂದರೆ ಅಂಟ್ಕೊಳ್ಳುತ್ತೆ, ಬೇಗ ಇದಾಗೋದಿಲ್ಲ. ಅದಕ್ಕೋಸ್ಕರ ಶಾಂಪೂ ಎಲ್ಲ ಯೂಸ್ ಮಾಡಬೇಡಿ, ನೀಟಾಗೆ ಫುಲ್ಲು ಜಾಸ್ತಿ ನೀರು ಬೇಕಾಗುತ್ತೆ ಏರ್ ವಾಶ್ ಮಾಡೋದಕ್ಕೂ. ಅದಕ್ಕೋಸ್ಕರ ನೀವೆಲ್ಲಾದರೂ ನೆಕ್ಸ್ಟ್ ಡೇ ಹೋಗ್ತಿದ್ದೀನಿ ಅಂತಂದರೆ ಈ ಪ್ಲ್ಯಾನೇ ಮಾಡಬೇಡ್ರಿ. ಅದೆಲ್ಲ ಉದ್ರಬೇಕಲ್ಲ, ಅದಕ್ಕೆ ಒಂದು ಡೇ ತಗೊಳುತ್ತೆ. ನಿಮ್ಮ ಮನೇಲಿ ಏನಾದರೂ ದಾಸವಾಳ ಇದ್ದರೆ ದಾಸವಾಳನ ಕೂಡ ಯೂಸ್ ಮಾಡ್ಬೋದು. ಇನ್ ಕೇಸ್ ನಿಮಗೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ದರೆ ನೀವು ಬೇವಿನ ಎಲೆ ಕೂಡ ಹಾಕೋಬೋದು, ಮತ್ತು ಎಳ್ಳು ಒಂದು ಸ್ವಲ್ಪ, ಅದು ಕೂಡ ಡ್ರೈ ಮಾಡುತ್ತೆ, ಮತ್ತು ಉದ್ದ ಬೆಳೆಯೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಜಾಸ್ತಿ ಎಲ್ಲ ಸ್ವಲ್ಪ ಹಾಕ್ಕೊಂಡು, ಮತ್ತು ಇದು ಸೀಬೆ ಗಿಡದ ಎಲೆ ಅದನ್ನು ಕುದಿಸ್ಬಿಟ್ಟು ಇದಕ್ಕೆ ಹಾಕ್ಕೊಂಡ್ರೆ ಅದು ಕೂಡ ತುಂಬ ಒಳ್ಳೆಯದು. ಡ್ಯಾಂಡ್ರಫ್ಗೆ, ಏರ್ ಗ್ರೋತಿಗೆಲ್ಲ ತುಂಬ ಒಳ್ಳೆಯದು. ಅದು ಕೂಡ ಹಾಕ್ಕೊಂಡಿದ್ದೆ, ಕುದಿಸ್ಬಿಟ್ಟು ಈ ಥರ ಹೇರ್ ಪ್ಯಾಕಿಗೆ ಎಷ್ಟು ಶೈನ್ ಬರುತ್ತೆ ಗೊತ್ತಾ ಅದು ಹಾಕ್ಕೊಂಡ್ರೆ. ಮತ್ತು ಈರುಳ್ಳಿ ರಸ ಡ್ಯಾಂಡ್ರಫ್ ಇದ್ದರೆ, ಸೊ ಈ ಥರ ತುಂಬ ಹೆಲ್ಪ್ ಆಗುತ್ತೆ. ಬಟ್ ದಾಸವಾಳ ಸಿಕ್ಕಿದ್ರು ತುಂಬ ಚೆನ್ನಾಗಿರುತ್ತೆ, ಅದು ಅಂಟಂಟಿರುತ್ತೆ. ಬಟ್ ಅದು ಹೂವೊಂದರಲ್ಲಿ ನಾವು ಏರ್ ಪ್ಯಾಕ್ ಅಥವಾ ಫೇಸ್ ಪ್ಯಾಕ್ ಮಾಡಿಕೊಂಡ್ರೆ ನ್ಯಾಚುರಲ್ ಗ್ಲೋ ಕೊಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದು ಕೂಡ ಹೇರಿಗೆ ಶೈನ್ ಕೊಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಥರ ವೀಕ್ಲಿ ಆಗಲಿಲ್ಲ ಅಂತಂದರೂ 15 ಡೇಸ್ಗೆ ಒಂದ್ಸಲ ಏನಾದರೂ ಯೂಸ್ ಮಾಡ್ತಾಯಿದ್ರೆ, ಮಂತ್ಲಿ ಟ್ವೈಸ್ ಯೂಸ್ ಮಾಡಿದ್ರು ಕೂಡ ಎಷ್ಟೋ ಹೆಲ್ಪ್ ಆಗುತ್ತೆ ಏರ್ ಗ್ರೋತಿಗೆ. ಮತ್ತು ನ್ಯಾಚುರಲ್ ಸೀಗೆಕಾಯಿ ಇರುತ್ತಲ್ಲ, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಅದು ಕೂಡ ಸ್ವಲ್ಪ ಕೆಲವರಿಗೆ ಅದು ವರ್ಲ್ಡ್ ಮಾಡುತ್ತೆ ಅನಿಸುತ್ತೆ, ಬಟ್ ತಿಕ್ಕಾಗುತ್ತೆ. ನೀಟಾಗಿ ಕಂಡೀಷನರೆಲ್ಲ ಯೂಸ್ ಮಾಡಿ ಇದು ಮಾಡಿಕೊಂಡ್ರೆ ನೀವು ಸ್ಟ್ರೈಟ್ನರ್ ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಈ ಥರ ಏರ್ ಪ್ಯಾಕ್ ಹಾಕ್ಕೊಳ್ತಾಯಿದ್ರೆ, ಇಲ್ಲ ಅಂತಂದರೆ ನಂಗೆ ಏರ್ ಫಾಲ್ ಕೂಡ ಆಗುತ್ತೆ. ತುಂಬಾ ಏರ್ ಫಾಲ್ ಆಗುತ್ತೆ ನೋಡಿ. ಈ ಥರ ಉದ್ದುದ್ದನೇ ಬುಡದಿಂದನೇ ಬಿಡುತ್ತೆ, ಅಷ್ಟೊಂದು ಏರ್ ಫಾಲ್ ಆಗುತ್ತೆ. ನೋಡಿ, ಅದು ನೀಟಾಗಿ ಇನ್ನೂ ಬಿಡಿಯಾಗಿ ಮಾಡಿ ಹಚ್ಕೋಬೇಕು. ಅಷ್ಟೊಂದು ಪೇಸ್ಟು ಸ್ಮೂತಾಗಿರಲಿಲ್ವಲ್ಲ, ಅದಕ್ಕೋಸ್ಕರ ಅದು ಅಂಟೋದಕ್ಕೆ ತುಂಬ ಇದಾಯಿತು. ಇದಕ್ಕೆ ಸ್ವಲ್ಪ ನಾನು ಕಡಲೆ ಹಿಟ್ಟು ಹಾಕೊಂಡ್ರೆ ಚೆನ್ನಾಗಿರೋದು ಅನಿಸುತ್ತೆ, ಹಾಕಿದ್ದೀನಿ ಅನಿಸುತ್ತೆ. ಸ್ವಲ್ಪ ಜಾಸ್ತಿ ದಿವಸ ಆಯಿತು ವೀಡಿಯೋ ಮಾಡಿ, ಒಂದು 6 ಡೇಸ್ ಆಯಿತು ವೀಡಿಯೋ ಎಡಿಟಿಂಗ್ ಮಾಡಿರಲಿಲ್ಲ. ಸ್ವಲ್ಪ ಅಲೋವೆರಾ ಜೆಲ್, ಫ್ಲ್ಯಾಕ್ಸ್ ಸೀಡ್ಸ್, ಇದಕ್ಕೂ ಕೂಡ ನಾನು ಸ್ಕಿನ್ ಕೇರ್ ಅಂತೂ ಬಿಡಿ, ಸ್ವಲ್ಪ ತುಂಬ ಇದಾಗಿದೆ. ಬೇಸಿಕ್ ಸ್ಕಿನ್ ಕೇರ್ ಮಾಡಲೇಬೇಕು, ನಾನು ಅದು ಕೂಡ ಮಾಡಿಲ್ಲ. ಫೇಸ್ ವಾಶ್ ಮಾಡಿ ಅಲೋವೆರಾ ಜೆಲ್ ಅಪ್ಲೈ ಮಾಡಿ ಮಲಗಿದ್ದೀನಿ, ಮಲಗಿದ್ದೀನಿ ಅಂತ. ಇದನ್ನು ನೀಟಾಗಿ ಮಸಾಜ್ ಮಾಡ್ಬೋದು. ಆಲ್ಮೋಸ್ಟ್
ನಂದು ತುಂಬ ಸ್ವಲ್ಪ ಡ್ಯಾಮೇಜ್ ಇದೆ. ಯಾಕಂತಂದರೆ ನನಗೆ ಬಾಕ್ಸ್ ಸ್ಕ್ಯಾರ್ಸ್, ಐಸ್ ಪಿಕ್ಕು ತುಂಬ ಕಡಿಮೆ ಇದೆ ಸ್ಕ್ಯಾರ್ಸು ಮೊಡವೆಗಳಾಗಿ. ಬಟ್ ಈಗ ಒಂದೊಂದು ಆಗುತ್ತೆ ಪೀರಿಯಡ್ಸ್ ಟೈಮಲ್ಲಿ ಅಷ್ಟೇ. ಹಿಂದೆ ಮುಂದೆ ಲೈಕ್ 1 ವೀಕ್ ಬಿಫೋರು ಅಥವಾ ಪೀರಿಯಡ್ಸ್ ಬರ್ತಾಯಿದೆ ಅನ್ಬೇಕಾದ್ರೆ ಒಂದು 3-4 ಡೇಸು ಅದು ಸ್ವಲ್ಪ ದಪ್ಪ ಆಗಿತ್ತಲ್ಲ, ಅದೊಂದಾಗಿತ್ತು. ಸೊ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ನನಗೆ ಡಾರ್ಕ್ ಸರ್ಕಲ್ಸ್ ಇದೆ. ಮತ್ತು ನಂದು ಇನ್ನೇನು ಇಷ್ಟ ಆಗಲ್ಲ ಅಂತಂದರೆ ನನಗೆ ಐಬ್ರೋಸ್ ಚಿಕ್ಕಾಗಿಲ್ಲ, ಮತ್ತು ಒಂದು ಕಡೆ ಜಾಸ್ತಿ ಇದೆ, ಇನ್ನೊಂದು ಕಡೆ ಕಡಿಮೆ ಇದೆ. ಲೈಕ್ ಅನ್ಈವನ್ ಆಗಿದೆ. ಲೈಕ್ ಹೆಣ್ಮಕ್ಳಿಗೆ ಲೈಕ್ ಬ್ಲ್ಯಾಕ್ ಐಬ್ರೋಸ್ ಎಲ್ಲ ಇದ್ದರೆ ಒಂದೊಳ್ಳೆ ಲುಕ್ ಕೊಡುತ್ತೆ, ತುಂಬ ಲಕ್ಷಣವಾಗಿ ಕಾಣಿಸ್ತಾರೆ ಅಂತಲೇ ಹೇಳ್ಬೋದು. ಲೈಕ್ ಕಣ್ಣು ದಪ್ಪ ಇದ್ದು ಸ್ವಲ್ಪ ಐಬ್ರೋಸ್ ಎಲ್ಲ ಬ್ಲ್ಯಾಕ್ ಇದ್ದರೆ ಅದು ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಇಷ್ಟಾಗಿತ್ತು. ಇದು ಕೆಲವೊಂದು ಟಿಪ್ಸ್ ನಮಗೆ ಏರ್ ಕೇರ್ ಮಾಡೋದಕ್ಕೆ ನನಗೂ ಗೊತ್ತು, ಬಟ್ ಇಲ್ಲಿ ಸಿಗೋದಿಲ್ಲ ಅಂತ ಹೇಳಿ ಎಷ್ಟು ಸಿಗುತ್ತೋ ಅಷ್ಟರಲ್ಲಿ ಮಾಡ್ಕೊತೀವಿ, ಅಷ್ಟರಲ್ಲಿ ಏರ್ ಕೇರ್ ಮಾಡ್ತೀವಿ. ಡರ್ಮಾ ಅವ್ರದ್ದು ಒಂದು ಸೆರಮ್ ತಗೊಂಡಿದ್ದೆ, ಅದು ಕೂಡ ಅನ್ಎಕ್ಸ್ಪೆಕ್ಟೆಡ್ ಬಿದ್ದೋಗಿ ಇದಾಯಿತು. ನೋಡಿ ನನ್ನ ಕೂದಲು ಈ ಥರ ಇದೆ. ಸ್ಕಿನ್ ನೋಡಿ ಇನ್ನೂ ಕ್ಲಿಯರ್ ಆಗಬೇಕು. ನಾನು ಮಾರ್ನಿಂಗ್ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ಇನ್ನೊಂದು ಪ್ರೋಸೆಸ್ ಇದೆ, ತೋರಿಸ್ತೀನಿ ನನ್ನ ಕೂದಲು ಯಾವ ಥರ. ನೋಡಿ, ಒಂದು 2-3 ಡೇಸ್ ಆದಮೇಲೆ ಈ ವಿಡಿಯೋ ಮಾಡ್ತಿರೋದು. ಏರ್ ಈ ಥರ ಆಗಿದೆ, ಸ್ಮೂತು. ಬಟ್ ಸ್ಕಿನ್ ಇನ್ನೂ ಇಂಪ್ರೂವ್ ಆಗಬೇಕು. ಲೈಕ್ ನಾನು ಮುಂಚೆ ಟ್ರೀಟ್ಮೆಂಟ್ ತೊಗೋಬೇಕಾದ್ರೆ ತುಂಬ ಗ್ಲೋ ಬರುತ್ತೆ. ಆ ಥರ ವಿಟಮಿನ್ ಸಿ, ನಿಯಾಸೈನಮೈಡ್ ಅದೆಲ್ಲ ಯೂಸ್ ಮಾಡಬೇಕು. ಒಂದು ಸೆರಮ್ ತೊಗೊಂಬಂದಿದ್ದೆ, ಲೈಕ್ ಅದು ಒಡೆದೋಯ್ತು. ಸೊ ಇಷ್ಟ ಆಗುತ್ತೆ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.